ಅವರದು ಸದಾ ಹಸನ್ಮುಖಿಯಾದ ಮುಖ. ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ಕರಾವಳಿಯಲ್ಲಿ ಸಮಾಜ ಸೇವೆ ಶಿಕ್ಷಣ ಸಂಸ್ಥೆಯೊಂದನ್ನು ಸ್ಥಾಪಿಸಿ ಶಿಕ್ಷಣ ಪ್ರಸಾರ ಮಾಡುತ್ತಾ ಸಾರ್ಥಕ ಬದುಕು ಸಾಗಿಸುತ್ತಿದ್ದ 33ರ ಹಡೆಯದ ಗೃಹಿಣಿ ಮತ್ತು ತಾಯಿ ಅರ್ಚನಾ ಕಾಮತ್. ಮತ್ತೊಂದು ಜೀವವನ್ನ ಉಳಿಸಲು ಹೋಗಿ ಮತ್ತೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ ಈ ಮಹಿಳೆ ಮಂಗಳೂರಿನ ಪ್ರಸಿದ್ಧ ಲೆಕ್ಕ ಪರಿಶೋಧಕ ಚೇತನ್ ಕಾಮತ್ ಅವರ ಪತ್ನಿ, ಉಪನ್ಯಾಸಕಿ ಅರ್ಚನಾ ಕಾಮತ್. ಇತ್ತೀಚೆಗೆ ಸಂಬಂಧಿಯೊಬ್ಬರಿಗೆ ತನ್ನ ಯಕೃತ್ತಿನ ಭಾಗವನ್ನು ದಾನ ಮಾಡಿ ಅವರ ಜೀವ ಉಳಿಸಿ ತಾನೇ ಜೀವ ತೆತ್ತ ಹೃದಯವಂತೆ. ಲಿವರ್ ದಾನ ಮಾಡುವ ವೇಳೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಅರ್ಚನಾ ಕಾಮತ್ ಅವರು ಸೋಂಕಿಗೆ ತುತ್ತಾಗಿ ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ 4 ವರ್ಷದ ಪುಟ್ಟ ಕಂದಮ್ಮನನ್ನ ಬಿಟ್ಟು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ ಮಹಾತಾಯಿ. ಇವರ ಸಾವಿನ ಸುದ್ದಿ ಒಮ್ಮೆ ಇಡೀ ಸಮಾಜವನ್ನೇ ಕಂಬನಿ ಮಿಡಿಯುವಂತೆ ಮಾಡಿತ್ತು. ಜೀವನದಲ್ಲಿ ಅದೆಷ್ಟೋ ಕನಸನ್ನು ಹೊತ್ತಿದ್ದ, ಬಾಳಿ ಬದುಕಬೇಕಾಗಿದ್ದ ಜೀವದ ಅಕಾಲಿಕ ಮರಣ ಎಂತಹವರಲ್ಲೂ ಕಣ್ಣೀರು ತರಿಸುವಂತಿತ್ತು. ಇವರ ಬದುಕೆ ಹಲವರಿಗೆ ಸ್ಫೂರ್ತಿ. ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ನಿಸ್ವಾರ್ಥಿಯಾಗಿ ಜೀವಿಸಿ ಸಮಾಜಕ್ಕೆ ಮಾದರಿಯಾದ ಅರ್ಚನಾ ಕಾಮತ್ ಅವರ ಸ್ಮರಣಾರ್ಥ ಇಂದು ಮಂಗಳೂರಿನ ಟಿವಿ ರಮಣ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕೆಎಂಸಿ ಆಸ್ಪತ್ರೆ ಮಂಗಳೂರು ವತಿಯಿಂದ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು. ಹರಿಯಂ, ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಲೆ, ರಿತಮ್ ಕನ್ನಡಕ್ಕೆ ಸ್ವಾಗತ. ಅರ್ಚನಾ ಕಾಮತ್ ಇವರೊಬ್ಬರು ಶಿಕ್ಷಕಿಯಾಗಿದ್ದು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಲಿವರ್ ಅನ್ನು ದಾನ ಮಾಡಲಿಕ್ಕೆ ಹೋಗಿ ಅಚಾನಕ್ಕಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇವರ ಸಾವಿನಲ್ಲೂ ಸಾರ್ಥಕತೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಈ ಒಂದು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಅವರೊಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ, ಇದರ ಉದ್ದೇಶ ಏನು ಅಂತ ಹೋಗಿ ಅವರಲ್ಲಿ ಮಾತಾಡಿಸ್ಕೊಂಡು ಬರೋಣ ಬನ್ನಿ. ನಾವು ಸೇವಾಂಜಲಿ ಚಾರಿಟೇಬಲ್ ಟ್ರಸ್ಟ್ ಹೇಳಿ ನಾವು ಒಂದು ಸಾರ್ವಜನಿಕ ಸಮಾಜ ಸೇವೆಯಲ್ಲಿ ಇರುವಂಥ ಟ್ರಸ್ಟ್. ಏನು ಅರ್ಚನಾ ಕಾಮತ್ ಇವರು 33 ವರ್ಷದ ಚಿಕ್ಕ ಪ್ರಾಯದ ಒಂದು ಲೆಕ್ಚರರ್ ಆಗಿ ಇದ್ದರು. ಇವರು ತನ್ನ ಸೋದರತ್ತೆಗೆ ಲಿವರ್ ಡೊನೇಟ್ ಮಾಡಿದವರು. ಈಗ ಈಗಿನ ಕಾಲದಲ್ಲಿ ಒಂದು ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಜನರು ಹೆದರ್ತಾರೆ. ಅಂಥದ್ರಲ್ಲಿ ಒಂದು ಇಷ್ಟು ಚಿಕ್ಕ ಪ್ರಾಯದಲ್ಲಿ ಒಂದು ಸೋದರತ್ತೆಗೆ ಒಂದು ಲಿವರ್ ಡೊನೇಟ್ ಮಾಡುವಂಥ ಒಂದು ದಿಟ್ಟ ಹೆಜ್ಜೆ ಇಟ್ಟಂಥ ಇವರ ಒಂದು ಏನೋ ಅಚಾನಕ್ಕಾಗಿ ಇವರು ಮೃತಪಟ್ಟರು. 4 ವರ್ಷದ ಮಗ ಇದ್ದಾನೆ, ಒಂದು PhD ಕಲಿತಾ ಇದ್ದರು. ಅಂಥವರಿಗೆ ಇದೊಂದು ಆಗಿರುವಂಥದ್ದೊಂದು ಬೇಜಾರು. ಏನು ಹೇಳಿದರೆ, ಇಂಥ ಒಂದು ಒಳ್ಳೆ ಕೆಲಸ ಮಾಡಿದವರಿಗೆ ನಮ್ಮ ಟ್ರಸ್ಟಿಂದ ಏನಾದರೂ ಒಂದು ಶ್ರದ್ಧಾಂಜಲಿ ಆಗಬೇಕು. ಇವರ ಈ ದಿಟ್ಟ ಕೆಲಸ ನಮ್ಮ ಜನರಿಗೆ ಒಂದು ಪ್ರೇರಣೆ ಆಗಬೇಕು. ಹೇಗೆ ಹೇಳಿದರೆ, ಒಂದು ಬ್ಲಡ್ ಡೊನೇಟ್ ಮಾಡೋದಾಗಲಿ, ಇಲ್ಲ ಒಂದು ಕಿಡ್ನಿ ಡೊನೇಟ್ ಮಾಡೋದು, ಲಿವರ್ ಡೊನೇಟ್ ಮಾಡೋದು, ಅದೆಲ್ಲ ಒಂದು ಪ್ರೇರಣೆ ಆಗಬೇಕು ಜನರಿಗೆ. ಮತ್ತು ಅವರ ಈ ಒಂದು ದಿಟ್ಟ ಹೆಜ್ಜೆ ನಮ್ಮ ಜನರಿಗೆ ಗೊತ್ತಾಗಬೇಕು ಹೇಳಲಿಕ್ಕಾಗಿ ಒಂದು ಶ್ರದ್ಧಾಂಜಲಿ ಸಭೆ ಅಂತ ಮಾಡ್ತಾ ಇರುವಂಥದ್ದು. ಇನ್ನೊಂದು ಅಂತ ಹೇಳಿದರೆ, ನಾವು ಸೇವಾಂಜಲಿ ಟ್ರಸ್ಟಿನಿಂದ ಪ್ರತಿ ವರ್ಷ 3-4 ಬ್ಲಡ್ ಕ್ಯಾಂಪ್ ಮಾಡ್ತಾ ಇರ್ತೇವೆ. ಮತ್ತು ಅವಶ್ಯಕತೆ ಇರುವವರಿಗೆ ನಮ್ಮ ಟ್ರಸ್ಟಿನಿಂದ ಬ್ಲಡ್ಡನ್ನು ಒದಗಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಹಾಗೆ ಇವತ್ತು ಅರ್ಚನಾ ಕಾಮತ್ನ ಹೆಸರಿನಲ್ಲಿ 82ನೇ ಬ್ಲಡ್ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೇವೆ. ಅವರ ಒಂದು ಹೆಸರು ನಾವು ಇನ್ನು ಮುಂದೆ ಕೂಡ ನೆನಪಿಗೆ ಬರಬೇಕು. ಬ್ಲಡ್ ಕ್ಯಾಂಪ್ ಮಾಡುವಾಗ ಜನರಿಗೆ ಒಂದು ನಾವು ಅರ್ಚನನ ಹೆಸರಿನಲ್ಲಿ ಬ್ಲಡ್ ಕೊಟ್ಟಿದ್ದೇವೆ ಹೇಳುವಂಥ ನೆನಪು ಅಜರಾಮರವಾಗಿ ಇರಬೇಕು ಹೇಳುವ ಒಂದು ಇದಕ್ಕಾಗಿ ಮಾಡ್ತಾ ಇರುವಂಥದ್ದು. ಆಕ್ಚುಲಿ ರಕ್ತದಾನ ಮಾಡೋದಂದ್ರೆ ಅದೊಂದು ಪುಣ್ಯದ ಕಾರ್ಯ. ಅರ್ಚನನವರು ಹೇಗೆ ಅವರ ಲಿವರ್ ಅನ್ನು ದಾನ ಮಾಡಿ ಒಂದು ಜೀವವನ್ನು ಉಳಿಸ್ಲಿಕ್ಕೋಸ್ಕರ ಅವರ ಜೀವವನ್ನೇ ತ್ಯಾಗ ಮಾಡಿದ್ದಾರೆ, ಅದೇ ರೀತಿ ರಕ್ತದಾನದಲ್ಲಿ ಕೂಡ ಒಂದಲ್ಲ 3 ಜೀವ ಉಳಿಸ್ಬೋದು. ಹಾಗೂ ರಕ್ತದಾನ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ. ನೀವು ಕೊಟ್ಟಂತ ರಕ್ತ 24 ತಾಸೊಳಗೆ ನಿಮ್ಮ ಮೈಯಲ್ಲಿ ಪುನಃ ಉತ್ಪತ್ತಿ ಆಗುತ್ತದೆ. ಹಾಗಾಗಿ ನೀವು ಜೀವಮಾನದಲ್ಲಿ 3 ತಿಂಗಳಿಗೊಮ್ಮೆ, ಪ್ರತಿ 3 ತಿಂಗಳಿಗೊಮ್ಮೆ ಮಹಿಳೆಯರು ಪ್ರತಿ 4 ತಿಂಗಳಿಗೊಮ್ಮೆ ಸುರಕ್ಷಿತವಾಗಿ ರಕ್ತದಾನ ಮಾಡ್ಬೋದು. ಈ ರಕ್ತದಾನ ಮಾಡೋದ್ರಿಂದ
ನಾವು ಅನೇಕ ಜೀವಗಳನ್ನು ಉಳಿಸ್ತೇವೆ. ಇಂಥ ಸರ್ಜರಿಗಳಲ್ಲಾಗುವಾಗ ತುಂಬ ರಕ್ತದ ಅಗತ್ಯ ಬೀಳ್ತದೆ. ಆಗ ಇಂಥ ಕ್ಯಾಂಪ್ಗಳು ನಡೆಸೋದ್ರಿಂದ ನಮಗೆ ಬ್ಲಡ್ ಬ್ಯಾಂಕಲ್ಲಿ ರಕ್ತ ಸ್ಟಾಕ್ ಮಾಡಿ ಇಡ್ಲಿಕ್ಕೆ ಆಗ್ತದೆ. ಹಾಗೂ ಎಮರ್ಜೆನ್ಸಿ ಕೇಸಲ್ಲಿ ಇಮಿಡಿಯೇಟ್ ಆಗಿ ನಮಗೆ ರಕ್ತವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಈ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ನಿಮಗೆ ಯಾವಾಗ ಅವಕಾಶ ಸಿಗ್ತದೋ ಆವಾಗೆಲ್ಲ ಬಂದು ರಕ್ತದಾನ ಮಾಡಿ ಅಂತ ಕೇಳ್ಕೊಳ್ಳುತ್ತೇನೆ.